ಇಂಪಾರ್ಟೆನ್ಸ್ ಕೊಡಬೇಕು. ಏನೇನಾಗಿದೆ? ಥೈರಾಯ್ಡ್, ಅಸ್ಲಾನ್ ಅಂತ ನಾರಾಯಣ ವಿದ್ಯಾಲಯ ಕೋಲಾರ ಯೂನಿಟಿಂದ ಬರ್ತಿದ್ದೀನಿ. ಇವತ್ತಿನ ದಿನ ಏನಿದೆ, ಇಲ್ಲಿ ಒಂದು ಹಾರ್ಟ್ ಚೆಕಪ್ ಕ್ಯಾಂಪ್ ಇಟ್ಟಿದ್ದೀವಿ. ಹಾರ್ಟ್ ಚೆಕಪ್ ಕ್ಯಾಂಪ್ ಇಡೋ ಒಂದು ಇದೇನಂದರೆ, ಈಗಿನ ಏನು ಕಾಲದಲ್ಲಿ ಜನ ಅವ್ರ ಲೈಫ್ ಸ್ಟೈಲ್ ಏನಿದೆ ತುಂಬ ಚೇಂಜ್ ಆಗಿಬಿಟ್ಟಿದೆ. ಮುಂಚೆ ಇದ್ದಂಗಿಲ್ಲ ಲೈಫ್ ಸ್ಟೈಲ್. ಯಾಕಂದರೆ ಈಗ ಜನ ಮಲಗೋದೇ ಯಾವಾಗಂದರೆ 12 o'clock, 1 o'clock, 2 o'clock ಮಲಗ್ತಾರೆ. ಫಸ್ಟ್ ಹಂಗಿರಲಿಲ್ಲ, 8 ಗಂಟೆಗೆ ಮಲಗಿಬಿಟ್ಟಿದ್ರು, ಬೆಳಗ್ಗೆ ಬೇಗ 4 ಗಂಟೆಗೆ ಎದ್ದೇಳ್ತಿದ್ರು. ಬಟ್ ಈಗಿನ ಕಾಲದಲ್ಲಿ ಜನಕ್ಕೆ ಸ್ಟ್ರೆಸ್ಸು ತುಂಬ ಆಗಿಬಿಟ್ಟಿದೆ. ಮತ್ತು ತಿನ್ನೋ ಪದಾರ್ಥಗಳಲ್ಲೂ ಚೇಂಜಸ್ ಇದೆ. ಮತ್ತು ಯೂತ್ಸಲ್ಲಿ ಸ್ವಲ್ಪ ಸ್ಮೋಕಿಂಗ್ ಜಾಸ್ತಿ ಆಗಿದೆ. ಮತ್ತು ಈಗ ಈ ಡ್ರಿಂಕ್ಸ್ ಜಾಸ್ತಿ ಆಗಿದೆ. ಮತ್ತು ಸಾಫ್ಟ್ ಡ್ರಿಂಕ್ಸ್ ಬಂದು ಈ ಸ್ಟಿಂಗ್ ಅಂತ ಒಂದು ಪದಾರ್ಥಗಳು ಬಂದಿದೆ. ಇದೆಲ್ಲ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಚಿಕ್ಕ ಮಕ್ಕಳೆಲ್ಲ ಇದೆಲ್ಲ ಯೂಸ್ ಮಾಡ್ತಿದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ, ಬರ್ತಾ ಒಂದು ಡಯಾಬಿಟೀಸು, ಹೈಪರ್ ಟೆನ್ಷನ್ ಇಂಥದ್ದೆಲ್ಲ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಸ್ಟಾರ್ಟ್ ಆದಾಗ ಇದರ ಎಫೆಕ್ಟ್ ಹಾರ್ಟ್ ಮೇಲೆ ಬೀಳುತ್ತೆ. ಹಾರ್ಟ್ ಮೇಲೆ ಬಿದ್ದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ನಾವು ತಿನ್ನೋ ಪದಾರ್ಥಗಳು ಹಂಗೆ ಇದೆ. ಈಗ ಮುಂದಿನ ಕಾಲದಲ್ಲಿ ಹಂಗೆ ಇರಲಿಲ್ಲ. ಎಲ್ಲ ಒಂದು ಪ್ಯೂರ್ ಒಂದು ಏನು ಇದಿರ್ತಿರ್ಲಿಲ್ಲ, ಔಷಧಿಗಳು ಬಳಸೋದ್ರ ಮೇಲೆ ಆ ಥರ ಏನಿರಲಿಲ್ಲ. ಈಗಿನ ಕಾಲದಲ್ಲಿ ಏನಾಗಿದೆ, ಎಲ್ಲದಕ್ಕೂ ಒಂದು ಇದು ಬಂದುಬಿಟ್ಟಿದೆ. ಎಲ್ಲದಕ್ಕೂ ಔಷಧಿ ಯೂಸ್ ಮಾಡೋದು, ಅದು ಆ ಥರ ಇದು ಮಾಡೋದು. ಎಲ್ಲ ನಾವು ಏನು ತಿಂತೀವಿ ಎಲ್ಲದರಲ್ಲೂ ಸ್ವಲ್ಪ ನಮ್ಗೆ ಎಫೆಕ್ಟೇ ಆಗ್ತಿದೆ. ಅದಕ್ಕೇನೆಂದರೆ, ಈ ಮೇನ್ ತಾಲೂಕ್ಸಲ್ಲಿ ಈ ಥರಲ್ಲೆಲ್ಲ ಹಾರ್ಟ್ ಸೆಂಟರ್ಸ್ ಇರಲ್ಲ. ಅದಕ್ಕೆ ನಾವು ಒಂದು ಅಲ್ಲಲ್ಲೇ ಕ್ಯಾಂಪ್ಸ್ ಮಾಡ್ತಾ ಇರ್ತೀವಿ. ಏನಕ್ಕಂದರೆ, ಎಷ್ಟೋ ಜನ ಬಂದಲ್ಲಿ ಎಕೋ ಮಾಡಿಸ್ಕೊಳ್ಳೋದು, ಇ ಸಿ ಜಿ ಮಾಡಿಸ್ಕೊಳ್ಳೋದು, ಇದು ಮಾಡಿಸ್ಕೊಳಲ್ಲ. ಜನರಲ್ಲಿ ಇದು ಅವೇರ್ನೆಸ್ ಇಲ್ಲ. ನಾವು ಇಲ್ಲಿ ಏನಕ್ಕೆ ಮಾಡ್ತೀವಿ ಅಂದರೆ, ಒಂದು ಅವೇರ್ನೆಸ್ ಬರುತ್ತೆ. ಅಲ್ಲಲ್ಲಿ ಚೆಕಪ್ ಮಾಡಿಸ್ಕೊಳ್ತಾ ಇದ್ರೆ, ಏನನ್ನ ಕೇಸ್ ಇದ್ದರೆ ಅದನ್ನು ಬೇಗ ಡಯಾಗ್ನೋಸಿಸ್ ಮಾಡಿ ಬೇಗ ಅದನ್ನು ಏನಿದೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೋದು. ಮತ್ತು ಒಂದು ಪ್ರಾಣ ಉಳಿಸ್ಬೋದು ನಾವು. ಈಗ ಎಷ್ಟೋ ಜನಗಳಲ್ಲಿ BP ಜಾಸ್ತಿ ಇರುತ್ತೆ, ಶುಗರ್ ಜಾಸ್ತಿ ಇರುತ್ತೆ. ಬಟ್ ನಮ್ಮ ಜನರಲ್ಲಿ ಏನಂದರೆ, ನಾವು ಊಟದಲ್ಲಿ ಕಂಟ್ರೋಲ್ ಮಾಡ್ಕೊತೀವಿ, ನಾವು ಜಾಸ್ತಿ ಖಾರ ತಿನ್ನಲ್ಲ, ನಾವು ಜಾಸ್ತಿ ಸ್ವೀಟ್ ತಿನ್ನಲ್ಲ, ಟ್ಯಾಬ್ಲೆಟ್ಸ್ ಬೇಡ, ನಾವು ಇದರಲ್ಲೇ ಕಂಟ್ರೋಲ್ ಮಾಡ್ಕೊತೀವಿ ಅಂತ ಎಷ್ಟೋ ಕಾಲಗಳಿಂದ ಹಿಂಗೆ ಬರ್ತಾ ಇರ್ತಾರೆ. ಬಟ್ ಅದೇನಂದರೆ, ಅದಕ್ಕೆ ಟ್ಯಾಬ್ಲೆಟ್ಸ್ ತೊಗೋಬೇಕು, ಕಂಟ್ರೋಲಲ್ಲಿ ಇಟ್ಕೊಂಡಿಲ್ಲ ಅಂದರೆ ಅದು ಬೇರೆ ಆರ್ಗನ್ಸ್ ಮೇಲೆ ಅದರ ಎಫೆಕ್ಟ್ ಬೀಳುತ್ತೆ. ಶುಗರ್ದು ಹೆಂಗಂದರೆ, ಡಯಾಬಿಟಿಕ್ ನ್ಯೂರೋಪತಿ, ನೆಫ್ರೋಪತಿ ಇದೆಲ್ಲ ಆಗ್ತಾ ಹೋಗುತ್ತೆ ಅದನ್ನು ಕಂಟ್ರೋಲ್ ಮಾಡಿಲ್ಲ ಅಂದರೆ. ಸೊ ಅದಕ್ಕೆ ಕರೆಕ್ಟ್ ಟೈಮಲ್ಲಿ ಡಯಾಗ್ನೋಸ್ ಮಾಡಿಬಿಟ್ಟು ಇಲ್ಲಿ ಒಂದು ಟ್ಯಾಬ್ಲೆಟು, ಇಲ್ಲ ಜಾಸ್ತಿ ಇದೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಇನ್ಸುಲಿನು, BP ಜಾಸ್ತಿ ಇದೆ ಅದಕ್ಕೆ ಒಂದು ಟ್ಯಾಬ್ಲೆಟ್ ತೊಗೊಂಡು ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡು, ಏನಿದೆ ಲೈಫ್ ಸ್ಟೈಲು ಬೇಗ ಸ್ವಲ್ಪ ನಿದ್ದೆ ಮಾಡ್ಕೊಳ್ಳೋದು, ಸ್ಟ್ರೆಸ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದು, ಯೂತ್ಸಲ್ಲಿ ಸ್ಮೋಕಿಂಗ್ ಹ್ಯಾಬಿಟ್ಸ್ ಇದೆಲ್ಲ, ಡ್ರಿಂಕ್ಸ್ ಇದೆಲ್ಲ ಕಡಿಮೆ ಮಾಡಿಕೊಂಡ್ರೆ ನಮ್ಮ ಲೈಫ್ ಸ್ಟೈಲ್ ಮೇಲೆ 50% ಡಿಪೆಂಡ್ ಆಗುತ್ತೆ. ಸೊ ಇದೆಲ್ಲ ಕರೆಕ್ಟ್ ಮಾಡಿಕೊಂಡು ಇದು ಮಾಡಬೇಕು. ಇವತ್ತಿನ ದಿನ ನಾವೇನು ಇಲ್ಲಿ ಹಾರ್ಟ್ ಚೆಕಪ್ ಕ್ಯಾಂಪ್ ಮಾಡಿದ್ದೀವಿ. ಇವತ್ತು ಏನಾದರೂ ಕೇಸ್ ಸಿಕ್ಕಿದ್ರೂ ನಾವು ನಮ್ಮ ನಾರಾಯಣ ವಿದ್ಯಾಲಯಕ್ಕೆ ಇದು ಮಾಡಿ ರೆಫರ್ ಮಾಡಿ, ಅಲ್ಲಿ ಏನಿದೆಯೋ BPL ಕಾರ್ಡು ನಡೆಯುತ್ತೆ. ಅಲ್ಲಿ BPL ಕಾರ್ಡಲ್ಲಿ ಏನು ಸೌಲಭ್ಯ ಆಗುತ್ತೆ ಜನಕ್ಕೆ ಅದು ಮಾಡಿಕೊಡ್ತೀವಿ. ನಮಸ್ಕಾರ. ಗಿರೀಶ್ಪುರಂ ವಾರ್ಡ್ 29ನೇ ನಮ್ಮ ಸ್ನೇಹಿತರು ಹಾಗೂ ಸಮಾಜ ಸೇವಕರು ಅಂತ ಹೇಳ್ಬೋದು, ಭಾಸ್ಕರ್ ಜಯಲಕ್ಷ್ಮಿ. ಭಾಸ್ಕರ್ ಅಂತ ಹೇಳಿದ್ರೆ KJF ಅಲ್ಲಿ ಇವತ್ತು ಒನ್ ಆಫ್ ದ ಬೆಸ್ಟ್ ಮುನ್ಸಿಪಲ್ ಕೌನ್ಸಿಲರ್. ಆ ಥರ ಒಂದು ಕೆಲಸ ಮಾಡೋ ಕೌನ್ಸಿಲರ್ ಇನ್ನೂ ಬರಲ್ಲ ಅಂತ ಒಂದು ಮಾತನ್ನು ಇವತ್ತು ಬಂದಿದೆ. ಅದನ್ನು ಈ ರೀತಿ ಇವತ್ತು ನೋಡಿ ತೋರಿಸ್ಕೊಂಡಿದ್ದಾರೆ. ನಮ್ಮ ವಾರ್ಡ್ನಲ್ಲಿ ಇತ್ತೀಚೆಗೆ ಎಲ್ಲ ನೋಡಿದ್ರು ಪ್ರಾಬ್ಲಮ್ಸ್, ಹೆಲ್ತ್ ಪ್ರಾಬ್ಲಮ್ಸ್, ಮೇಯ್ನ್ಲಿ ಹಾರ್ಟ್ ಪ್ರಾಬ್ಲಮ್ಸು, ಥೈರಾಯ್ಡ್ ಪ್ರಾಬ್ಲಮ್ಸು, ಶುಗರು, BP, ಈ ಸ್ಟ್ರೆಸ್ ಎಲ್ಲ ಬಂದು ಜಾಸ್ತಿ ಆಗಿದೆ. ಆದ್ದರಿಂದ ಅವರು ಏನು ಗೊತ್ತಿಲ್ಲ, ಸಡನ್ನಾಗಿ ಏನು ಮನಸ್ಸು ಗೊತ್ತಿಲ್ಲ ಭಾಸ್ಕರ್ ಅವರಿಗೆ ಒಂದು ಲೈಕ್ ನಮ್ಮ ಕ್ಲಿನಿಕ್ ವತಿಯಿಂದ ಅವರು ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡಿದ್ದಾರೆ, ಹೆಲ್ತ್ ಚೆಕಪ್. ಇದು ಪ್ಯೂರ್ಲಿ ಬಂದ್ಬಿಟ್ಟು ನಮ್ಮ ನಾರಾಯಣ ವಿದ್ಯಾಲಯದ ಪರವಾಗಿ ಕೋಲಾರದಿಂದ ಒಂದು ಶಿಬಿರ ಮಾಡಿದ್ದಾರೆ. ಅಲ್ಲಿ ಶಿಬಿರ ಮಾತ್ರ ಇಲ್ಲ, ಅದೊಂದು ಹೆಲ್ತ್ ಚೆಕಪ್ ಕ್ಯಾಂಪ್ ಆಗಿದೆ. ಇದರಿಂದ ಇಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಒಂದು ಹೆಲ್ತ್ಗೆ ಒಂದು ಉಪಯೋಗ ಆಗಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಇದೆ. ದಯವಿಟ್ಟು 3 ದಿನ ಈ ಪ್ರೋಗ್ರಾಮ್ ನಡೆಯುತ್ತೆ. ನೀವು ತಂದೆ ತಾಯಿದ್ರು, ಸ್ನೇಹಿತರು, ಅಕ್ಕ ತಂದೆ ಎಲ್ಲರೂ ಬಂದು ಇದನ್ನು ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಎಷ್ಟೋ ಕಾಸ್ಟ್ ಜಾಸ್ತಿ ಆಗುತ್ತೆ ಚೆಕಪ್ ಮಾಡ್ತಾರೆ. ಇಲ್ಲಿ ಎಲ್ಲ ಉಚಿತವಾಗಿ ಮಾಡ್ತಾರೆ. ಅದೇ ತಾಯಿದ್ರು ತಂದೆಯವರು ದಯವಿಟ್ಟು ಈ ಒಂದು ಮೆಡಿಕಲ್ ಕ್ಯಾಂಪ್ ಯೂಸ್ ಮಾಡಿಕೊಂಡು ನಿಮ್ಮ ಹೆಲ್ತನ್ನು ಟೇಕ್ ಕೇರ್ ಮಾಡ್ಕೊಳ್ಳಿ. ಹೆಲ್ತ್ ಇಸ್ ವೆಲ್ತ್. ಥ್ಯಾಂಕ್ ಯು. ನಮಸ್ಕಾರ.
எல்லாருக்கும் வணக்கம். கேஜிஎஃப்ல கர்நாடகா ஸ்டேட் கவர்மெண்ட்டு ஒரு டிஸ்ட்ரிக்ட் வைஸு நம்ம கிளினிக்கு புதுசாக ஓப்பன் பண்ணாங்க ஹாஸ்பிட்டல்ஸு. அதில் கோலார் டிஸ்ட்ரிக்டில் வந்து ஒரு 3 ஹாஸ்பிட்டல், 3 தாலுக்கு. அதில் மாலூர் ஒன்று, கேஜிஎஃப் ஒன்று, ஸ்ரீனிவாஸ் ஒன்று. கேஜிஎஃப்ல ஒரு நம்ம கிளினிக் வரணும்னா அது கணேஷ்புரத்தில் நம்மளை அப்ரோச் பண்ணாங்க. 100% மேலே எம்எல்ஏ மேடம் ரூபகால சசிதரா ரிக்வெஸ்ட் பண்ணி ஹாஸ்பிட்டல்லேருந்து கணேஷ்புரம்க்கே வார்டுக்கு வரணும். என்ன ரீசன் காரணம் என்னென்னா, பக்கத்தில் வார்டு நம்பர் 28, 29, 22, 27 ப்ளஸ் வில்லேஜ் கனெக்டிவிட்டி. ஆல்மோஸ்ட் எல்லா வில்லேஜ் சாந்திபுரம் போகிறவங்களாம் இந்த ரோட்டில் தான் போகணும். ஸோ நான் அதனால் மேடம் கிட்ட ரிக்வெஸ்ட் பண்ணி ஹாஸ்பிட்டலேருந்து இங்கே தான் வரணுன்றது. சரி, பில்டிங் இல்லைன்னா இங்கே வந்து நம்ம தேவராஜன பில்டிங் ஸ்கூலாக நடத்துனது. அப்புறமேட்டு அது வந்து ஸ்கூலில் ஸ்டாப் ஆகிடுச்சு. இந்த பில்டிங் காட்சி கொடுத்து அப்புறமேட்டு அது வந்து ஹாஸ்பிட்டலாக கன்வெர்ட் ஆச்சு. ஆனால் பிறகு எனக்கு பீஸ் நல்லா வழியாக ரன் ஆகிட்டு டெய்லி ஹெல்த்து டயபெட்டிக் ப்ராப்ளம்மு என்னென்னா ஏதாச்சும் ஜுரம், காஃப் அந்த மாதிரி எது இருக்கோ எல்லாருக்கும் ட்ரீட்மெண்ட் டெய்லி கொடுக்குறாங்க, மெடிசன்ஸ் கொடுக்குறாங்க. ஸோ பப்ளிக் வந்து இது வந்து யூட்டிலைஸ் பண்ணிக்கலாம். ப்ளஸ் அப்புறம் கொஞ்ச நாள் பிறகு வாடகை கட்ட முடியாதுன்றது ப்ராப்ளம் வந்தது. அப்போ வந்து இந்த ஹாஸ்பிட்டல் வந்து வேறு எங்கன்னா கவர்மெண்ட் பில்டிங்லேயே ஷிஃப்ட் பண்ணுவோன்னு சொன்னாங்க. அப்போ நான் இதுக்கு வந்து மேடம்கிட்ட ஃபுல் அப்ஜெக்ஷன் பண்ணி எனி காஸ்ட் இந்த ஹாஸ்பிட்டல் வந்து ஷிஃப்ட் ஆகக்கூடாது. ரீசன் என்னென்னா, பக்கத்துலேயே நம்மளுக்கே ஸ்லம் இருக்குது. அதனால் இந்த கூப்பிட்டு ஸ்லம்முன்னு சொன்னாலும் அவங்க வந்து பாவம் எல்லாம் இந்த சஃபாய் கர்மா பிலோ பாவர்ட்டி லெவல். அவங்க வந்து அந்த வேலை செய்யறதுனால எப்பவுமே ஜுரம், தலைவலி, கை கால் நோவு இந்த ப்ராப்ளம் அவங்களுக்கும் ரொம்ப யூஸ்ஃபுல்லாக இருக்குன்னு சொல்லிட்டு மேடம் கிட்ட ரொம்ப இருக்கலாம். எனி காஸ்ட் ஹாஸ்பிட்டலில் ஷிஃப்ட் ஆகும். மேடம் கூட அதுக்கு நம்மளுக்கு நம்ம அப்ரோச் பண்ணதுக்கு அதுக்கு ஓகேன்னு சொல்லி ஹாஸ்பிட்டலில் ஷிஃப்ட் ஆகிறதுக்கு உண்மை. ப்ளஸ் அப்புறமா நாராயணாவிலேருந்து அப்ரோச் பண்ணாங்க, இந்த மாதிரி கேம்ப் நடத்துகிறோம். சரி, நான் வந்து இங்கே பண்ணால் நல்லா இருக்குன்னு நம்ம சீனியர் டாக்டர் பர்மிஷன் கேட்டு ஜிஹெச் ஓகே இங்கே பண்ணலான்றது இதுக்கு வந்து ஆர்கனைஸ் பண்ணுறோம். பப்ளிக் வந்து இது வந்து ஃப்ரீ ஆஃப் காஸ்ட்டு எக்கோ டெஸ்ட் இருக்குது, தைராய்டு டெஸ்ட் இருக்குது, லங்ஸ்க்கு டெஸ்ட் இருக்குது. ஸோ பப்ளிக் வந்து இது வந்து நல்லா யூஸ் பண்ணிக்கணும்ட்டு நான் கேட்டுக்கிறேன். எல்லோரும் வந்து இதை வந்து இந்த ஆப்பர்ச்சுனிட்டியை யூஸ் பண்ணிக்கோங்க. ஹெல்த் இஸ் வெல்த். எப்பவுமே ஹெல்த் நல்லா இருந்தால் நம்ம நல்லா இருக்க முடியும். ஸோ எல்லோரும் காப்பாற்றிக்கோங்க. நம்ம சர்வீஸ் இன்னைக்கு வரும். மார்னிங் டு 4 வந்து டெய்லி நடக்கும். அது வந்து நம்ம கிளினிக் நிறைய பேருக்கு அது தெரியல. ஹாஸ்பிட்டல் நீங்கள் ஜிஹெச்சுக்கு போகிறதோட இங்கே வந்து எல்லாருமே நம்ம வார்டு சரௌண்டிங் வந்து எல்லாம் இங்கே ட்ரீட்மெண்ட் எடுத்துக்கலாம்ன்றது. மெடிசன்ஸ் கூட இங்கே கொடுக்குறாங்க ஃப்ரீ ஆஃப் காஸ்ட். டெய்லி இங்கே வந்து எல்லாமே பார்த்துக்கலாம். தேங்க்யூ. ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.